ಅಂತಂದು ಎಡಿಟ್ ಮಾಡಕತ್ತಾನ ಇವ ಇಲ್ಲಿ ಹಿಂಗ್ ಎದ್ದು ನಿಂತಾನ ನೋಡ್ರಿ. ಮತ್ತಿ ಬಗಾರ ರೈಸ್ ಮತ್ತ ಮಟನ್ ಮಾಡಕತ್ತಾಳೆ. ಹೆಂಗಾಗೈತಿ ಮಟನ್ ಸಾಂಬಾರ್. ಇದೆಲ್ಲ ನೋಡಿದ್ರೆ ಎಲ್ಲಿ ಫ್ಲೈಟ್ ಮಿಸ್ ಆಗತ್ತೇನ ಅಂತ ಅನ್ಸಾಗತ್ತೆ. ಆಯ್ತು ಹೊಂಟಾಳ ಹೇಮಾ ಎಂಟ್ರಿ. ಕೂತೀವಿ. ಹೇಮಾ ಇದ್ಲಂದ್ರೆ ಹೇಮಾನು ಚಾ ಕೊಡ್ತಿದ್ಲ ನಮ್ಮ ಜೋಡಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಎಷ್ಟೋ ಜನ ಕಮೆಂಟ್ ಮಾಡತ್ತಿದ್ರಿ ನಿಮ್ಮ ತಂಗಿ ಕೈಲಿ ಗೋವಾದೇನು ಸ್ಪೆಷಲ್ ಮಾಡಿಸ್ರಿ ಅಂತ. ಗೋವಾದೇನು ಸ್ಪೆಷಲ್ ಮೀನಾನೇ ಇರ್ತೈತಿ, ಆದ್ರೆ ಪ್ರೇಮಗ ಮಟನ್ ತಿನ್ಬೇಕು ಅನ್ಸತೈತಿ ಅಂತ. ಇನ್ನ ಏನೇನೋ ತಿನ್ಬೇಕು ಅನ್ಸತ್ತಿತ್ತು ಅವ್ರ ತಂಗಿ ಕೈ. ನಂಗೆ ಚಿಕನ್ ಮಟನ್ ಮೀನು ಎಲ್ಲ ತಿನ್ಬೇಕು ಅನ್ಸತ್ತಿತ್ತು, ಆದ್ರೆ ಮಾಡೋಕ್ಕಾಗಲಿಲ್ಲ, ಟೈಮ್ ಆಯಿತು. ಇವತ್ತೇ ಹೊಂಟ್ಬಿಟ್ಟಾಳ ಹೇಮಾ. ಅದಕ್ಕೆ ಇವತ್ತೇ ಮುಂಜಾನೆ ಮಟನ್ ತಂದ 1 kg ಮಟನು ಮಸಾಲೆ ಎಲ್ಲ ತಂದಾನ. ಹಾಂ ಮಟನ್ ಇಷ್ಟ. ನೀನಾರ ಬಿರಿಯಾನಿ ತಿಂದಾರ, ಅದಕ್ಕೆ ವಾಪಸ್ ಬಿರಿಯಾನಿ ಅಷ್ಟೊಂದು ಇದು ಅನ್ಸಲ್ಲ ಅಂತಂದು ಅದಕ್ಕೆ ಇವತ್ತು ಸಾಂಬಾರು ಮಾಡಕತ್ತಾಳ. ಸಾಂಬಾರು ಥರ ಒಂದು ಸ್ವಲ್ಪ ಸುಕ್ಕ ಥರ ಸಾಂಬಾರು ಥರ ಎರಡು ಮಿಕ್ಸ್. ಏನು ನೋಡ್ತಿಲ್ಲ ಮಗನೇ? ಲಾಗ್ ಮಾಡಿ ನೋಡತ್ತೇನು? ಈಗ ಅಲ್ಲಲ್ಲ ನಾವು ಈಗ ಅಲ್ಲೂ ನೋಡಮ್ಮ ಅಲ್ಲೂ. ಈಗ ನಾನು ಏನು ಸ್ವಲ್ಪ ಹೆಲ್ಪ್ ಮಾಡತ್ತೀನಿ, ಎಲ್ಲ ತಾನೇ ಮಾಡಿ ನೆನಕತ್ತಾಳ. ಆದರೂ ಭಾಳ ಆಗುತ್ತ. 1 kg ಐತಲ್ಲ, 1 kgಗೆ ಎಷ್ಟು ಉಳ್ಳಾಗಡ್ಡಿ? 3, 5, 6, 7, 8, 4 ಬೆಳ್ಳುಳ್ಳಿ. ಇಷ್ಟು ಶುಂಠಿ ಹಾಕಲ್ಲ, ಅರ್ಧ ಹಾಕಲ್ಲ ಅಂದೆ. ನಾನು ಹೇಮಂತ್ ಕೂಡ ಅಷ್ಟೇ ಕಲ್ತ್ಬಿಟ್ಟು ನೋಡಿ. ಈಗ ನಾ ಬಲ್ಲೋಲಿ ಸೋಸಾತೀನಿ. ಬರ್ರಿ ಈಗ ಸ್ಟಾರ್ಟ್ ಮಾಡಮ್. ಹೇಮಾಂದ ರೆಸಿಪಿ ಏನೇನಂದ್ರೆ, ಫಸ್ಟ್ ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೋತೇನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಫ್ರೈ ಮಾಡ್ತಾಳಂತ ತೋರಿಸ್ತೀನಿ ನಿಮಗೆ. ಕಂಟಿನ್ಯೂ ಮಾಡ್ತೀನಿ ಲಾಗ್. ರೆಸಿಪಿ ಹೆಂಗಿರುತ್ತೆ ಹೇಮಾನಂದು. ನಾ ಚಸ್ಮಾ ಹಾಕೊಂಡೆ ಕಟ್ ಮಾಡ್ತೀನಿ. ಏನಾರು ಕಣ್ಣು ಕಣ್ಣೂರಿ ಸಲುವಾಗಿ ಚಸ್ಮಾ ಹಾಕೊಂಡು ಇಷ್ಟು ಶುಂಠಿ ಅನ್ನದೊಳಗೂ ಹಾಕ್ತಾಳಂತ. ಏನಾದ್ರು ಯಾವ ರೈಸ್? ಬಗಾರ ರೈಸ್ ಮಾಡ್ತಾಳಂತ. ಚಿಕನ್ ಮಟನ್ ಕೂಡ. ಇಷ್ಟು ಶುಂಠಿ, ಒಂದು 4 ಸಣ್ಣ ಜವಾರಿ ಬೆಳ್ಳುಳ್ಳಿ, 4. ಇವು ಮಿಕ್ಸರ್ಗೆ ಹಾಕ್ಬೇಕೆ ನೀವು ಉರಿಬೇಕಾ? ಹಾಂ ಓಕೆ. ಬೆಳ್ಳುಳ್ಳಿ ಒಂದು ಇಷ್ಟು, ಒಂದು 6 ಮೆಣಸಿನ್ಕಾಯಿ ಹಾಕೊಂದು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಒಂದು 4, ಅದ್ರಾಗ ಪುದೀನ ಒಂದು ಪುದೀನ ಹಾಕಕತ್ತಾನ ಸ್ವಲ್ಪ ಕೊತ್ತಂಬರಿ, ಇಷ್ಟು ಶುಂಠಿ ಮಿಕ್ಸರ್ಗೆ ಹಾಕೋದು. ಮತ್ತೇನು ಹಾಕ್ಬೇಕಿದ್ರ ಮಸಾಲೆ ಏನಾರು ಎಕ್ಸ್ಟ್ರಾ? ಏನಿಲ್ಲಲ್ಲ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಪುದೀನ, ಶುಂಠಿ, ಕೊತ್ತಂಬರಿ ಅಷ್ಟು ನೋಡ್ರಿ. ಗ್ರೈಂಡ್ ಮಾಡ್ಕೋಬೇಕು. ಒಂದು ಇಷ್ಟು ಕೊತ್ತಂಬರಿ ಹಾಕೈತಿ. ಇವನ್ನ ಎಣ್ಣೆಗೆ ಫ್ರೈ ಮಾಡ್ತಾಳಂತ. ಸ್ವಲ್ಪ ಬ್ರೌನ್ ಕಲರ್ ಬರುತ್ತನ ಫ್ರೈ ಮಾಡಿ ಆಮೇಲೆ ಏನು ಮಾಡ್ತಾಳೆ ತೋರಿಸ್ತೀನಿ ಬರ್ರಿ. ಇದು 1 kg ಮಟನ್ ಐತಿ. ಇದು ಇವತ್ತು ಕುರಿ ತಗೊಂಬಂದಿಲ್ಲ, ಇದು ಕರೆ ಆಡಿಂದಾನು. ಇಲ್ಲಿ ಜಾಸ್ತಿ ಇದ್ರದ್ದು ಸಿಗುದಿಲ್ಲ, ಇಲ್ಲಿ ಆಡಿಂದ ಸಿಗಂಗಿಲ್ಲ, ಬರೇ ಕುರಿದೇ ಮಾಡ್ತಾರ. ಇದು ಕುರಿದು ಫುಲ್ ಕೆಂಪಗಿರುತ್ತೆ. ಇದು ನೋಡ್ರಿ ಸ್ವಲ್ಪ ಇದ್ರ ಥರ ಮಟನ್ ಅನ್ಸುತ್ತೆ, ನನಗೂ ಕರೆ ಅನ್ಸುತ್ತ. ಇದನ್ನ ವಾಶ್ ಮಾಡ್ಕೊಂಬರೋಣ ಬರ್ರಿ. ಈ ಕಡೆ ಅಡುಗೆ ಮಾಡಾಕತ್ತೀವಿ. ಇಲ್ಲಿ ಆಟ ಆಡ್ಸಕತ್ತಾನ ಪ್ರೇಮು. ಮಕ್ಕೊಂದಾನ ಅಂತಂದು ಎಡಿಟ್ ಮಾಡಾಕತ್ತಾನ. ಇವ ಇಲ್ಲಿ ಹಿಂಗೆ ಎದ್ದು ನಿಂತಾನ ನೋಡ್ರಿ. ಏನು ಮಾಡ್ತೀರಿ ಇವ್ನ ಆಟ? ಏನೇ ಇವ್ನು ನಿನ್ನ ಕ್ಯಾಮ್ರಾ ಮುಂದೆ ಅಷ್ಟೇ ನಿನ್ನ ದಿಮಾಕ್ ಪೋಸ್ ಕೊಡ್ಬೇಡ ನೀನು. ನಿಂದು ಏನೇನಂತ ನಮಗೆ ಗೊತ್ತೈತಲ್ಲಿ ದಿಮಾಕ ಎಲ್ಲ ಗೊತ್ತಾಗುತ್ತೆ ಅವನಿಗೆ. ಕ್ಯಾಮ್ರಾ ಮುಂದೆ ಹೆಂಗಿರ್ಬೇಕು. ನೋಡ್ರಿ ನಾ ಎಷ್ಟು ಚಂದ ಆಟ ಆಡ್ತೀನಿ, ಮಮ್ಮಿ ಪಪ್ಪಕ್ಕ ಕಷ್ಟ ಕೊಡಲ್ಲ ಅಂತ ಹೇಳ್ತಿರ್ತಾನೆ ನಿಮ್ಗೆ.
ಹುಡುಗ ಭಾಳ ಇದೈತ್ರಿ ಹುಡುಗ ಕಿಡಿಗೇಡಿ ಕೃಷ್ಣ ಹೆಂಗೆ ಎದ್ದೇಳ್ತಾನ ಈ ಕಡೆ ಬಿದ್ದಿದ್ದ ನೋಡ್ ಮತ್ತ ಈ ಕಡೆ ಎಣ್ಣೆ ಹಾಕೊಂಡು ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳತ್ತಾಳ ಈ ಕಡೆನು ಅನ್ನಕ್ಕೆ ಎಣ್ಣೆ ಹಾಕೊಂಡಾಳ ಮಸಾಲೆ ಹಾಕತ್ತ ಈ ಪಲಾವ್ ಎಲ್ಲಿ ಬೇಕು ಅದು ಐತಿ ಇಲ್ಲಿ ಆಗ ಇದ್ರಾಗ ಏನೇನು ಬೇಕು ನೀವು ಇದು ಆದ್ರೆ ಲವಂಗ ಮೆಣಸು ಇದ್ರೊಳಗೆ ಅದಾವ ಸ್ವಲ್ಪ ಪಲಾವ್ ಎಲೆ ಈ ಕಡೆ ಅನ್ನದಕ್ಕೆ ಕುಕ್ಕರ್ನ್ಯಾಗ ಮಾಡ್ತಾಳಂತ ಬಾಗ ರೈಸ್ ಅಲ್ಲ ಬಾಗ ಅನ್ನಕತ್ತಿ ಬಾಗ ಬೀಚ್ ಐತಂತ ನಾ ಬಾಗ ರೈಸ್ ಅನ್ನಕತ್ತಿ ಬಗಾರ ರೈಸ್ ಎಲಿ ಹಾಕೊಂಡ ಒಂದೆರಡು ಅದ್ರಾಗ 2 ಕಟ್ ಮಾಡಿ ಮತ್ತ ದಾಲ್ಚೀನಿ ಚಕ್ಕಿ ಒಂದು ಇಷ್ಟು ಹಾಕೊಂಡ ನೋಡಿ ನನಗೆ ಗೊತ್ತಿಲ್ಲ ಇದು ರೈಸು ಹೇಮಂದ್ ರೆಸಿಪಿ ಈ ಕಡೆ ಇದು ಫ್ರೈ ಹಾಕತ್ತಾವು ಬ್ರೌನ್ ಬರಂಗ ಒಂದು 8 ಉಳ್ಳಾಗಡ್ಡಿ ಫ್ರೈ ಮಾಡ್ಕೊತ ಅದೇನ ಹಾಕಿದ್ಲಪ್ಪ ಏನಂತಾರ ಅದಕ್ಕೆ ದೊಡ್ಡ ಇಲಾಚೆ ಹಾ ನನಗೆ ಗೊತ್ತಿರ್ಲಿಲ್ಲ ಸುಮ್ಮ ಹಾಕ್ತಿದ್ದೆ ನನಗೆ ಗೊತ್ತಿರ್ಲಿಲ್ಲ ಮಸಾಲೆ ಎಲ್ಲ ಮಸಾಲೆ ಹಾಕ್ಬಿಟ್ಟು ನಾನು ಏನು ಹೆಸರೇ ಗೊತ್ತಿಲ್ಲ ಅದು ಮರಾಠಿ ಮೊಗ್ಗು ಗೊತ್ತು ಒಂದು ಏಲಕ್ಕಿ ಹಾಕ್ಯಾಳ ಮರಾಠಿ ಮೊಗ್ಗು ಮತ್ತು ಇವು ಹೂವು ಸ್ಟಾರ್ ಹೂವು ಒಂದೆಷ್ಟು 3 ಹಾಕೊಂಡು ನೀನು ಏಲಕ್ಕಿ ಒಂದೆರಡು ಏಲಕ್ಕಿ ಹಾಕ್ಯಾಳ ಹುಡ್ಕ್ಯಾಡತ್ತ ಇನ್ನ ಏನೇನು ಮಸಾಲೆ ಅದ ಅಂತ ಯಾಕೆ ಎಕ್ಸ್ಟ್ರಾ ಬಿಟ್ಟು ಅದಕ್ಕೆ ಅನ್ನಕ್ಕೆ ಸ್ವಲ್ಪ ಬಿಟ್ಟಾಳ ಹಾಕಾಕ ಎಲ್ಲ ಮಸಾಲೆ ನಿಮ್ಮ ಕಡೆ ಏನೇನು ಸ್ಪೈಸಸ್ ಅದ ಎಲ್ಲ ಹಾಕೊಂಡು ಒಂದು ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಅದ್ರಾಗ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಮಾಡಿಕೊಂಡು ಇದನ್ನು ರುಬ್ಕೊಂಬರಂಗೆ ಬರ್ ಚೊಯ್ಕ್ ಇದು ಪೇಸ್ಟ್ ಆಗೈತಿ ಅದೇ ಪೇಸ್ಟು ಒಂದು ಸ್ವಲ್ಪ ಅನ್ನಕ್ಕೆ ಒಂದು ಚಮಚ ಹಾಕಿ ಅದಕ್ಕೆ ಅನ್ನಕ್ಕೂ ಇದು ಈ ಥರ ಮಸಾಲೆ ಹಾಕ್ತಾವ ಅಂತ ಇವತ್ತೇ ಫಸ್ಟ್ ಗೊತ್ತಾಗಿತ್ತು ನನಗೆ ಬಗಾರ ರೈಸ್ ಅಲ್ಲ ಅದಕ್ಕೆ ಹೇಮಂದ್ ರೆಸಿಪಿ ಹಾಕಿ ಫ್ರೈ ಮಾಡಕ್ಕೆ ಈ ಕಡೆನ ಉಳ್ಳಾಗಡ್ಡಿ ಫ್ರೈ ಸಕ್ರಿ ಒಂದು ಎಷ್ಟು ಸ್ಪೂನ್ ಎಷ್ಟು ಹಾಕಿದೆ ಹೇಳ ಒಂದೂವರೆ ಸೌಟ್ ಹಾಕ್ಯಾಳ ಇದಕ್ಕೆ ಸಾಂಬಾರ್ ಕಿಟ್ಟಿ ಏನು ಸಾಲತ್ತಾನೆ ಇಷ್ಟು ಸಾಂಬಾರ್ಕ ಸಾಕಾಗಿತ್ತಲ್ಲ ಓಕೆ ನೋಡಮ್ಮ ಟೇಸ್ಟ್ ನೋಡಿ ನನಗೆ ಗೊತ್ತಾಕೈತಿ ಟೇಸ್ಟ್ ಅಂತೂ ಮಸ್ತ್ ಮಾಡ್ತಾ ಮೊನ್ನೆ ನನಗೆ ಫ್ಲವರ್ ಪಲ್ಯ ಬರ್ತಿದ್ದಿಲ್ಲ ನನಗೆ ಮನೆ ಕಳಿಸ್ಕೊಟ್ಟ ಫ್ಲವರ್ ಪಲ್ಯ ಈಗ ಮಾಡ್ತೀವಿ ಚಂದ ಮಾಡ್ತಾ ಅಡುಗೆ ಎಲ್ಲ ಮಸ್ತ್ ಮಾಡ್ತಾವ ಅದಕ್ಕೆ ತೆಗಿಕಾಯಿ ತಿನ್ಬೇಕಂತ ಆಸೆ ಅಂದ್ರು ಸೇಮ್ ಒಂದು ವಾರ ಇದ್ದೆ ಇಲ್ಲ ಅವ್ರ ಹೌದಾ ಓಕೆ ಬಗಾರ ರೈಸ್ ಅಂತಾನೆ ಒಂದು ಸಿಗುತ್ತಲ್ಲ ಇದು ಬಗಾರ ರೈಸ್ ಹೌದಲ್ಲ ಯಾಕ ಮತ್ ನೀನೇ ಅಂದಲ್ಲ ನಾವು ತಿನ್ನೋ ರೈಸಾ ಮಾಡೋ ಸ್ಟೈಲಿಗೆ ಬಗಾರ ರೈಸ್ ಅಂತಾರ ಬಗಾರ ರೈಸ್ ಅಂದ್ರೆ ಏನು ತರಲ್ಲ ನಾನು ಅಕ್ಕಿಗೆ ಬಗಾರ ರೈಸ್ ಅಂತಾರ ಅದು ಮಾಡಿ ರೆಡಿ ಆಗಿತ್ತಲ್ಲ ಅದಕ್ಕಂತಾರ ಬಗಾರ ರೈಸ್ ಅದ್ ನೋಡ್ಕೋತಾ ಮಾಡ್ತೈತ ಅಂತ ಬಾಸ್ಮತಿ ಹಾಕ್ತೀರ ನೋಡ್ರಿ ಬಾಸ್ಮತಿ ಹಾಕುಮ ಬಾಸ್ಮತಿ ತಿನ್ನಕ್ ಚಂದ ಆಗಲ್ಲ ಅದು ಬಿರಿಯಾನಿ ಅಷ್ಟು ಚೆನ್ನಾಗಿ ಬಾಸ್ಮತಿ ಚೆನ್ನಾಗಲ್ಲ ಚಂದ ಆಗಲ್ಲ ಅಂದೆ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಒಂದು 3 ಬಟ್ಲ ಹಾಕು 4 ಬಟ್ಲ ಹಾಕು ಸ್ವಲ್ಪ ಹೊತ್ತಬಾರ್ದಂತಂದು ಸ್ವಲ್ಪ ನೀರಾಗಿ ಹಾಕಿದಾಗ ಬಾಸ್ಮತಿ ರೈಸ್ನು ತೊಗೊಂಬಂದಿದ್ರಿ ಇವರು ಇಬ್ರು ಹೋಗಿ ಆದ್ರೆ ಮಾಡೋಕ್ಕೆ ಆಗಿಲ್ಲ ಅದು ಮತ್ತೆ ಯಾವಾಗಾರ ಬಿರಿಯಾನಿ ಮಾಡಿದ್ರೆ ಆಯ್ತು ಇದ್ರಲ್ಲೇ ಒಂದು 4 ಬಟ್ಲ ಹಾಕೊಳಕತ್ತೀನಿ ನಾನು ಆ ಮಸಾಲೆ ಒಳಗೆ ಒಂದು ಸ್ವಲ್ಪ ಅಕ್ಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕೊಂಡು ಮಿಕ್ಸ್ ಮಾಡಾಕ್ತಾರೆ ನೀರು ಹಾಕ್ಬೇಕು ನಾವು ನನಗೆ ಗೊತ್ತಿಲ್ಲ ಚಮಚ ಅಳತಿ ನೋಡ್ತಾಳ ನಾ ಸುಮ್ ಕಣ್ಣು ಅಳತಿ ನೋಡ್ತೀನಿ ಅಷ್ಟೇ ಉಪ್ಪು ಹಾಂ
ರುಚಿಗೆ ತಕ್ಕಷ್ಟು ಉಪ್ಪು. ಇದು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೋಬೇಕು ನೋಡ್ರಿ. ಪಕೋಡ ಬಜ್ಜಿ ಆದಂಗೆ ಸ್ಮೆಲ್ ಬರಾಕೈತೆ ಪಕೋಡ ಹಾಂ ಸ್ಮೆಲ್ ಘಮ ಘಮ ಅಂತ. ಏನು ನೋಡ್ತಿ ಮಕ್ಕೊಂದೆ ನಿನ್ನೆ ಆ ದಾರ ಕಾಲಿಗೆ ಕಟ್ಟಿಬಿಟ್ಟಿವಿ. ಜಕ್ಕೊಳ್ದ ಹುಡುಗ ಈಗ ಕಟ್ಟಿಯನ ಇಲ್ಲ ಆ ಕಡೆ ಹೋಗ್ಬಿಡ್ತಾನ. ಹೌದು ಈಗ ನೋಡಿ ಚಪ್ಪಲಿ ಹೆಂಗ್ ಹಿಡ್ಕೋತಾನ ನೋಡ್ರ ಹೋಗುದು ಖಾಲಿ ಬೂಟ. ಏನು ತಪ್ಪಲ ಆಡಿನ ತಪ್ಪಲ. ಹಾ ಆಡಿ ಹ್ಞೂ ಅಂತ ಈಗ ಸಾಕು. ತಪ್ಪಲ ಪಲಾವ್ ಎಲಿ ಮತ್ತ ಅದೇ ಎಣ್ಣೆಗೆ ಸ್ವಲ್ಪ ಉಳ್ಳಾಗಡ್ಡಿ ಬಿಟ್ಟಿಯೇನು? ಹಾ ಸ್ವಲ್ಪ ಬಿಡ್ಬೇಕಂತ ಒಂದು ಪಲಾವ್ ಎಲಿ. ಇದು ಪೇಸ್ಟ್ ಮಾಡ್ಕೊಂಡಿದ್ದು ಮಸಾಲೆ ಹಾಕ್ಬೇಕಾಗಿದೆ ಎಣ್ಣೆಗ. ಇಲ್ಲಿ ಬಂದ್ ನೋಡ್ರಿ ಅವ ಅಲ್ಲಿ ಹೊಕ್ಕನಿ ಸದ್ ಆ ಟ್ರೇಕ್ ಹೊಕ್ಕನ. ಟ್ರೇಕ್ ಹೋಗಿ ಗಂಟು ಬಿಡ್ತಾನ. ಅದಕ್ಕ ಟಮಾಟಿ ಹೌದಾ ಫ್ರೀ ಇದ್ದಾಗ ನೋಡ್ತೀವಿ ಅವನಿಂದ ಅಡ್ಡಾಡ್ತೀವಿ. ಎದ್ ನಿಂದಿರ್ತಾನ ಅವ್ನ ಹಿಡ್ಕೊಂಡು. ಬರೇ ಈ ಮ್ಯಾಟಿಗೆ ಬರ್ತಾನ, ಈ ಮ್ಯಾಟಿಗೆ ಬರ್ತಾನ, ಆ ಮ್ಯಾಟಿಗೆ ಹೋಗ್ತಾನ. ಇದೇ ಕೆಲಸ ಅವ್ನ್ ಬರೇ. ನಾವು ಅದ್ರಾಗ ಡಸ್ಟ್ ಇರುತ್ತ ಹೋಗಿ ತಿಂದಿಗಿಂದ ನಾವು ಬಡದಾಡ್ತೀವಿ. ಮ್ಯಾಟ ಇಷ್ಟ ಹೌದಿಲ್ಲ ನಿಮ್ಮ ಅತ್ತಿ ಬಗಾರ ರೈಸ್ ಮತ್ತ ಮಟನ್ ಮಾಡಾಕತ್ತಾಳೆ. ಹಾ ಸ್ವಲ್ಪ ಎಣ್ಣೆ ಬಿಡುತ್ತಾನ ಫ್ರೈ ಮಾಡ್ಕೋಬೇಕು ಇದನ್ನ ಮಸಾಲೆ. ಸಾಲುತ್ತೆ ಮತ್ ದೊಡ್ಡ ಬಗಾನಿ ಇಲ್ಲ, ಅದೇ ಕುಕ್ಕರ್ ಇತ್ತು ಅದ್ರಾಗ ರೈಸ್ ಮಾಡೋದು. ಗುಂಡಿಯಾಗ ಮಾಡ್ಬೇಕಿಲ್ಲ, ಕುಕ್ಕರ್ನ್ಯಾಗ ಮಾಡಿದ್ರೆ ಚೆನ್ನಾಗಿತ್ತಂತದ ರೈಸ್. ಹೌದಾ ಹಿಡಿತೈತಲ್ಲ ಬಸ್ ಹಿಡಿತೈತಿ. ನಾ ಬಾಳ ಇಲ್ಲಿ ಹಿಡಿ ಮೊದಲು ಕರೆಕ್ಟ್. ಬಾಳ ಇದು ಮಾಡಲ್ಲಲ್ಲ, ಸ್ವಲ್ಪ ಗ್ರೇವಿ ಐತಿ. ಇಲ್ಲಿ ಒಂದು ನಾಟ ನೋಡಕತ್ತೀವಿ, ಏನು ನಾಟ ಕಟ್ಬಿಟ್ಟ ಏಮ. ಸ್ವಲ್ಪ ಅರ್ಶಿನ ಪುಡಿ ಹಾಕ್ಯಾಳ ನೋಡ್ರಿ. ಅರ್ಶಿನ ಪುಡಿ ಹಸಿಮೆಣಸಿನ್ಕಾಯಿ ಹಾಕೈತಲ್ಲ. ಹೇಮ ಜಾಸ್ತಿ ಖಾರನೇ ತಿನ್ನಂಗಿಲ್ಲ. ನಮ್ಮಷ್ಟು ತಿನ್ನಲ್ಲ, ಸ್ವಲ್ಪ ಲೈಟ್ ಆಗಿ ತಿಂತಾಳ. ನಮ್ದು ಜಾಸ್ತಿ ಐತಿ ಸ್ವಲ್ಪ. ಬಿಡ್ತಾ ಅರ್ಶಿನ ಪುಡಿ ಖಾರ ಹಾಕಿ ಮಿಕ್ಸ್ ಮಾಡ್ತಾಳೆ. ಇಲ್ಲಿ ಇದ್ರಾಗ ಒಂಚೂರು ನೀರು ಹಾಕಿ ಹಾಕೊಬೇಕು. ಆಮೇಲೆ ಉಳಿದಿರೋ ಮಸಾಲೆ ಒಳಗೆ ನೀರು ಹಾಕೊಂಡು ಪ್ಲಾಸ್ಟಿಕ್ ಒಂಚೂರು ನಿಂಗೆ ನೋಡಿ ಮತ್ತೆ ಬೇಕಂದ್ರೆ ಎಕ್ಸ್ಟ್ರಾ ಹಾಕೋ. ಏನಾರ ಖಾರ ಗೀರ ಹಾಕ್ಬೇಕು ಅನ್ಸಿದ್ರೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಆಗ್ಬೇಕಂತ. ಅಕ್ಕಿಗೆ ತೋರ್ಸವಲ್ಲಿ ನಾವು ಅದನ್ನಷ್ಟೇ ತೋರ್ಸಾಕಿತ್ತು. ಇನ್ನೊಂದು ಚೂರು ಖಾರ ಹಾಕಿಲ್ಲ, ಅದು ಅನ್ನಿಸ್ಲಿಲ್ಲ, ಅದು ಕೆಂಪಗಾಗ್ಲಿಲ್ಲ. ಹಾಂ ಇದು ಉಳ್ಳಾಗಡ್ಡಿ ಮಿಕ್ಸರ್ಗೆ ಹಾಕ್ಯಾಳ. ಮೊಸರು ಒಂದು 1/4 ಲೀಟ್ರ್ ಪೂರ್ತಿ ಹಾಕ್ತಿ. ಸಣ್ಣ ಪ್ಯಾಕೆಟ ನೋಡ್ಕೊಂಡು ಹಾಕ್ತಾಳಂತ. ಹಾಂ ಫ್ರೈ ಮಾಡಿದ ಉಳ್ಳಾಗಡ್ಡಿ ಒಂದಿಷ್ಟು 1 ಕಪ್ಪಷ್ಟು ಮೊಸರು ಹಾಕೊಂಡ್ರಾಳ. ಪೇಸ್ಟ್ ಮಾಡ್ಬೇಕನೀಗ ಇದನ್ನ. ಹಾಂ ಓಕೆ ಪೇಸ್ಟ್ ಮಾಡೋಣ ಬರ್ರಿ. ಹಾಂ ಇದು ಪೇಸ್ಟ್ ಆಗೈತೆ ನೋಡಿ. ಇದನ್ನ ಇದಕ್ಕೆ ಹಾಕ್ತಾಳೆ ಮಟನ್. ಉಳ್ಳಾಗಡ್ಡಿ ಮೊಸರು ಪೇಸ್ಟ್ ಎಲ್ಲ ಹೊಸದು ನನಗೆ ಈ ಥರ ಮಾಡಕ್ಕೆ ಬರಲ್ಲ ಅಡುಗೆ.
ಬಂದ್ರೆ ನಾ ಅಲ್ಲಿ ಹುಡುಕಾಡಕತ್ತೀನಿ. ಹಾ ಎಲ್ಲ ರಂಬ್ರಾಡಿ ಮಾಡ್ಕೊಂಡು ವರ್ಷಿನ ಮೈ ಎಲ್ಲ ಹೊಲಸ್ ಮಾಡ್ಕೊಂಡು ಕಟ್ಟೋಗು ಕಟ್ಟು 2 ಸೀಟಿ ಐತಿ. ಈಗ ಎಷ್ಟು ಸೀಟಿ ಆಗ್ಬೇಕು? ಇನ್ನ ಒಂದ್ ಆಗ್ಬೇಕಾ? ಆ ಮಸಾಲೆ ಹಾಕಿ ಅದ್ರಾಗ ನೀರ್ ಹಾಕಿ ನೀರ್ ಹಾಕಕತ್ತ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಳ್ಳೋದಾನೆ ಈಗ ಲಾಸ್ಟ್. ಹೌದಾ? ಇಲ್ಲ ತಂದಿಲ್ ಮಾರಿ ಕಣ್ಣಾಗ್ರ ಇಲ್ಲ ಇಡು ಮೂಗನಾಗ ನೀನ್ ಏನ್ ಮಾಡಿ ಏನ್ ಮಾಡಿ ಆಯ್ತಿದು ಮಟನ್ ಮಸಾಲ. ಹುಡುಗ ಕಾಲ್ ಕಟ್ಟಾನ ಮತ್ತೆ ಕಾಲ್ ಹಿಂಗ್ ಟೈಟ್ ಆಗಂಗ್ ಕಟ್ಟಿಲ್ಲ. ಇದು ಅದೇ ಲೂಸ್ ಕಟ್ಟಾನ ಅಷ್ಟೇ. ಮತ್ತೆ ಏನ್ ಮಾಡ್ಬೇಕು ಹುಡುಗ ಮೈ ತುಂಬ ಓಡಾಡ್ತೈತಿ. ಏನ ಇದು 3 ವಿಸಿಲ್ ಆಗೈತಿ. ಬಂದು ಆಫ್ ಮಾಡ್ಯಾಳ ಗ್ಯಾಸ್. ಮಟನ್ ಮಸಾಲೆ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಾಕತ್ತ. ಆಯ್ತಾನು ಮುಚ್ಚಿ ಬಿಡ್ದ ನೋಡಿ. ನಾ ಸ್ವಲ್ಪ ನೀರು ಹಾಕ್ತೇನೆ, ಕುದಿಬೇಕಲ್ಲ ಅವಿನ ಮಟನ್. ಇದು ಸ್ವಲ್ಪ ಇದು ಬಲ್ತಿದ್ದಿದ್ರ ಫಸ್ಟಿಗೆನೆ ಒಂದೆರಡು ವಿಸಿಲ್ ಹೊಡ್ಸ್ಕೋಬೇಕಿತ್ತು. ಇದು ಎಳಿದೈತಿ ಮಟನ್, ಅದಕ್ಕೆ ನಾವು ಹಂಗೆ ಕುದಿಸಾಕತ್ತೀವಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಂಬಾರ್ಗೆ ನೀರು ಹಾಕೊಳ್ಳೋದು. ಫೈನಲ್ ಆಗಿ ರೆಡಿ ಆಗೈತಿ. ಬೊಗನ್ಯಾಗ ಕುದಿಲಿಲ್ಲ, ಅದಕ್ಕೆ 1 ವಿಸಿಲ್ 2 ವಿಸಿಲ್ ಹಾಕಿ ಇದ್ರಾಗ ಕೂಗಿಸಿವಿ. ಹೆಂಗಾಗೈತಿ ಮಟನ್ ಸಾಂಬಾರ್. ಬಗಾರ ರೈಸ್ ತೋರಿಸ್ತಾರೆ ನಿಮಗೆ. ಬಗಾರ ರೈಸ್ ಬಗಾರ ರೈಸ್ ತಿಂದು ಟೇಸ್ಟ್ ನೋಡಿ ಹೇಳ್ತೀವಿ ಎರಡು. ಹೇಮಾಗ ಚಪಾತಿ ರೊಟ್ಟಿ ಏನಾರು ಮಾಡ್ಲಂಗ ಜಾಸ್ತಿ ಏನು ತಿನ್ನಂಗಿಲ್ಲ. ಚಪಾತಿ ರೊಟ್ಟಿ ಬರೀ ರೈಸ್ ಇಷ್ಟ ಆಕಿ. ಬರೀ ರೈಸ್ ಏನಾರ ಜಾಸ್ತಿ ಅಂದ್ರೆ ಅನ್ನ ಬೇಳೆ ಸಾರು ಇಷ್ಟ. ನಮ್ಗೆ ಗೊತ್ತೈತಿ. ಅದಕ್ಕೆ ರೈಸ್ ಒಂದೇ ಇರಲಿ ಅಂತಂದು ರೈಸ್ ಒಂದೇ ಮಾಡ್ಯಾಳ. ಇಲ್ಲಾಂದ್ರೆ ಚಪಾತಿ ಮಾಡ್ತಿದ್ದೆ. ಓಕೆ, ಟೇಸ್ಟ್ ನೋಡೋಣ. ತಿಂದು ಟೇಸ್ಟ್ ನಿಮಗೂ ಹೇಳ್ತೀವಿ. ಬರ್ರಿ ಟೇಸ್ಟ್ ನೋಡಿ ಹೇಳಮ್ಮ. ಈಗ ಮಸ್ತಾಗೈತೆ ನೋಡ್ರಿ. ಹೆಂಗಾಗೈತಿ ಹೇಮ? ತಿಂದಾಳ. ನೀ ಮಾಡಿದ್ದೆ ನೀನೇ ಹೇಳ್ತೇನೆ ಟೇಸ್ಟ್. ನಾವು ಹೇಳ್ತೀವಿ ತಡಿ. ಇವತ್ತು ಮಟನ್ ಸಾರು ಉಂಡಂಗೆ ಆಯ್ತು ನನಗೆ. ನನಗೆ ಹಿಂಗೆ ಮಾಡಕ್ಕೆ ಬರಲ್ಲ ನೋಡಿ. ಈಗ ರೆಸಿಪಿ ನೋಡ್ಕೊಂಡೆ ಮಸ್ತಾಗೈತೆ ನೋಡ್ರಿ. ನೀವು ಟ್ರೈ ಮಾಡಿರಿ. ಭಾರಿ ಪೀಸ್ ಕುದ್ದಾವು ಮಸ್ತಾಗ. ಪೀಸ್ ಜೊತೆ ಅನ್ನ ಸಾಂಬಾರು ಬಗಾರ ರೈಸು ಮಸ್ತಾಗೈತಲ್ಲ. ಬಗಾರ ರೈಸ್ ಚೆನ್ನಾಗೈತೆ. ಥ್ಯಾಂಕ್ಸ್ ಹೇಮಾ. ಒಂದು ನಮ್ಮ ತಂಗಿದು ಒಂದು ಫ್ರೇಮ್ ಮಾಡ್ಸಕತ್ತೀನಿ. ಸರ್ಪ್ರೈಸ್ ಆಕೆ ಗೊತ್ತಿಲ್ಲ. ಆಕೆ ಇನ್ನೊಂದು ಸಪ್ರೇಟಾಗಿ ಮಾಡ್ಸೀನಿ. ನಂದು ನನ್ನ ತಂಗಿದು ಇಬ್ಬರದು ಒಂದು ಸಪ್ರೇಟಾಗಿ ಮಾಡ್ಸೀನಿ. ಇರಲಿ ನೆನಪಿಗೆ ಅಂತ. ಆಕೆ ಇನ್ನೊಂದು ಸಪ್ರೇಟಾಗಿ ಮಾಡ್ಸೀನಿ ದೊಡ್ಡದು. ವೆಲ್ಕಮ್ ಬ್ಯಾಕ್. ಏನು ಮಾತಾಡ್ಬೇಕಂತ ಗೊತ್ತಾಗೋದು ನನಗೆ. ಏನು ಮಾತಾಡ್ತಾಳ ನಾಕಿನಿ. ಮುಂಜಾನೆ ಏನು ಮಾಡಿದ್ಲು? ಮಟನ್ ಬಗಾರ ರೈಸ್ ಮಾಡಿದ್ಲು. ಉಂಡ್ವಿ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಟೈಮ್ ಆಗೈತೆ 5 ಗಂಟೆ. ಇನ್ನೊಂದು 2 ಅವರ್ ಒಳಗೆ ನಾ ಹೋಗ್ಬೇಕು ಆಕಿಗೆ ಏರ್ಪೋರ್ಟ್ ಬಿಟ್ಟು ಬರೋಕೆ. ನನ್ನ ಕೈಲಿ ಆಗ್ಲಾರ ಕೆಲಸ ಅದು ಆದರೂ ಮಾಡ್ಬೇಕು. ನಾನು ಏರ್ಪೋರ್ಟ್ ಬಿಟ್ಟು ಬರ್ಬೇಕು. ಕೆಲಸದ ಪ್ರೆಷರ್ ಜಾಸ್ತಿ ಐತೆ ಆಕಿಗಿಲ್ಲ. ಆಕಿ ಎಲ್ಲ ಇರ್ತಿದ್ಲು, ಒಂದು 15 ದಿನ ತಿಂಗಳು ಇರ್ತಿದ್ಲು. ನಾನು ಹಂಗೆ ಅಂದ್ಕೊಂಡಿದ್ದೆ. ಬರುವಾಗ ನಾವು ಮಾತಾಡಿದ್ವಿ ಇಷ್ಟು ದಿನ ಇರ್ಬೇಕು ಅಂತ. ಆದ್ರೆ ಇಲ್ಲಿ ಬಂದ ಮೇಲೆ ಹಿಂಗಾಯ್ತು. ಅದಕ್ಕೆ 1 ವಾರ ಆಯ್ತು ಆಕಿ ಬಂದು. ಮಂಗಳವಾರಲಿ ಇವತ್ತು ಮಂಗಳವಾರಕ್ಕೆ 1 ವಾರ ಆಯಿತು. ಇವತ್ತು ಹೊಂಟಾಳ. ಇವತ್ತು ಲಾಸ್ಟ್ ಡೇ. ಏನಾರು ಹೇಳುವ? ಕ್ಯೂ ಖುಷಿಯಾಗಿ ಹೊಂಟಾಳ, ದುಃಖ ಹೋರ ಅಂತ ಹೇಳು. ಹಂಗೇನಿಲ್ಲ, ಆಕಿಗೂ ಆಗತ್ತೆ ದುಃಖ. ರೆಡಿ ಆಗೈತಿ. ಇದು ಸಿಂಗಲ್ ಯೂಟ್ಯೂಬರ್ ಕರೆಕ್ಟ್ ಬಂದಾರ ನೋಡಿರು ಅಂತ. ಹಾಯ್ ಮಮ್ಮ ತಂದಿಂಗ್ ಇಟ್ಟಿ ನೋಡು. ಬಾಕ್ಲ ತಗ ದೀಪಾ ತೆಗಿ.
क्या क्या हुआ उधर देख कैसा है बहुत अच्छा है हाँ? ನಾನು ನೋಡಿ ಕ್ಯಾಮ್ರಾ ಕಿಡಿಗತ್ತೀನಿ लेकिन लेके कैसे जाओगे बैग में बैठेगा शायद नहीं बैठा था मैं ಕೊರಿಯರ್ करता ಬ್ಯಾಗ್ ಒಳಗೆ ಕೂಡುತ್ತಲ್ಲ ಇದು ಕೂಡ್ತೈತೆ ಅನ್ಸುತ್ತೆ ನನಗೆ ಸೈಜ್ ನೋಡಿದ್ದೆ ನಾನು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೊರಿಯರ್ ಮಾಡೋಕೆ ಬರ್ತಾ ಪ್ರೈಸ್ बहुत अच्छा था ಖುಷಿ ಆಯ್ತು बहुत ಭಾಳ ಚೆನ್ನಾಗಿ ಚಂದ ಇದೆಯಲ್ಲ ಇಷ್ಟ ಆಕೈತೆ ಇಲ್ಲಿ ಫೋಟೋ ಆ ಫೋಟೋ ಅಂತ ಆಕೆ ಇಷ್ಟಪಟ್ಟಿದ್ಲು ಫಸ್ಟ್ ಇಷ್ಟಪಟ್ಟಿಲ್ಲ ಹಾಂ ಅದು ಫೋಟೋ ಅಂದ್ರೆ ಅದು ಎಡಿಟ್ ಮಾಡಿ ತೋರಿಸಿದ್ದಿಲ್ಲ ನಾರ್ಮಲ್ ಫೋಟೋ ಇಷ್ಟಪಟ್ಟಿಲ್ಲ ಆಮೇಲೆ ಇದು ಇಷ್ಟಪಡ್ತಾಳೆ ಇಲ್ಲ ಅನ್ಕೊಂಡಿದ್ದೆ ನೋಡ್ಲಿ ಮಗನೇ ಅತ್ತಿ ನೋಡಿಲ್ಲ ಅತ್ತಿ ನೋಡಿಲ್ಲ ಹೋಗಕ್ಕೆ ರೆಡಿ ಆಗ್ಯಾಳ ಈಗ ಬ್ಯಾಗ್ ಎಲ್ಲ 7 ಪ್ಯಾಕ್ ಮಧ್ಯಾಹ್ನ 9:40 ಐತೆ ಫ್ಲೈಟ್ ಇಲ್ಲಿಂದ 8 ಗಂಟೆಗೆ ಏರ್ಪೋರ್ಟ್ ಒಳಗೆ ಇರ್ಬೇಕಂತ ಈಗ ಇನ್ನೊಂದು ಅರ್ಧ ತಾಸೊಳಗೆ ಬಿಡ್ತೀವಿ तो ಅದನ್ನು ಟೇಪ್ ಡಾಲ್ತಾ ಉಸ್ಕೊ ಟೇಪ್ ಹಾಕಿ ಪ್ಯಾಕ್ ಮಾಡಿ ನೋಡು ಬ್ಯಾಗ್ ಒಳಗೆ ಇಡಿಸುತ್ತಾ ಇಲ್ಲಿ ಹಿಡಿತೀವಿ ನೋಡ್ರಿ ಹೆಂಗಾಗೈತೆ ನೀವು ಸ್ವಲ್ಪ ಈ ಫೋಟೋ ಬ್ಯಾಗ್ ಒಳಗೆ ಹಿಡಿಯಾವಂತು ಅದಕ್ಕೆ ಕೊರಿಯರ್ ಮಾಡಿ ಅನ್ನಕತ್ತಾನ ಪ್ರೇಮು ಅದು ನಂದು ಇಬ್ಬರು ಇದ್ದಿದ್ದು ಅಂತ ಪ್ಯಾಕ್ ಮಾಡಕತ್ತಾನ ಅಲ್ಲ ಪ್ಯಾಕ್ ಅಲ್ಲ ಏನದು ಸುಮ್ ಬ್ಯಾಗ್ ಒಳಗೆ ಹಾಕೊಂಡು ಮೊನ್ನೆ ಚಂದ ಐತೆ ಅನ್ನಕತ್ತಿದ್ಲು ಅಲ್ಲಿ ನಮ್ಮದು ಫೋಟೋ ನೋಡಿ ಅದಕ್ಕೆ ನಾವಿಬ್ಬರು ಪ್ಲ್ಯಾನ್ ಮಾಡಿದ್ವಿ ಇಂಥದ್ದು ಮಾಡಿಸು ಪ್ರೇಮಾಗ ಅಂತಂದು ನಾನೇ ಹೇಳ್ಬೇಡ ಅಂದೆ ಅವನಿಗೆ ಇವ ಹೇಳಕತ್ತಿದ್ದ ಅದಕ್ಕೆ ಹೇಳಬೇಡ ಸರ್ಪ್ರೈಸ್ ಕೊಡುಮಂತಂದೆ ಮತ್ತು ಇವತ್ತೇ ಹೋಗಿ ಇವತ್ತೇ ಮಾಡಿಸ್ಕೊಂಬಂದ ಇವತ್ತೇ ಹೋಗಿ ಇವತ್ತೇ ಮಾಡಿಸ್ಕೊಂಬಂದ ಟೇಪ್ ಮಾಡಿದ್ರೆ ತೀರೈಟ್ ಬರಲ್ಲ ಅನ್ಸುತ್ತೆ ಮತ್ತು ಏನು ಟೇಪ್ ಮಾಡಿದ್ರ ಅದೇ ಹೀಗೆ ಹೋಗಲ್ಲ ಉದ್ದಿಗೆ ಹೋಗುತ್ತಾ ಆ ಕಡೆ ಸ್ವಲ್ಪ ಜಾಸ್ತಿ ಬಂದ್ಬಿಟ್ಟೈತಿ ಅಡ್ಡಗೆ ಹೋಗವಲ್ತದ ಆಚೆ ಕಡೆ ಚೌಕಿಗೆ ಒಂದು ಇಂಚ್ ಏನು ಬ್ಯಾಗ್ ಫ್ಲೆಕ್ ಬಟ್ಟಿದಿಲ್ಲ ಇದೊಂದು ಹಾಕು ಅದ್ರಾಗೆ ಫ್ಲೈಟ್ ಒಳಗೆ ಒಂದು 15 kg ಅಷ್ಟೇ ಇಳಿಸ್ತಾರಂತ ಅಷ್ಟೇ ಇದು ಐತಂತ ಜಾಸ್ತಿ ಇದ್ರೆ ಇದು ಅಲೌಡ್ ಇಲ್ಲ ಅಂತ ಯಾಕೆ ಅದಕ್ಕೆ ಇನ್ನೊಂದು ಸಲ ಆಗಳೇ 11 kg ಇತ್ತು ಈಗ ಫೋಟೋ ಇಟ್ಟ ಮ್ಯಾಗ ಎಷ್ಟು kg ಆಗುತ್ತೆ ಗೊತ್ತಿಲ್ಲ ಆಗಲ್ಲ ಬಿಡು ಆಗಲ್ಲ ಆಗತ್ತಂದ್ರ ಹಾಕೋರಿ ಇಲ್ಲಂದ್ರ नीचे का जिप नहीं आ रहा अभी नीचे है ना तो पीछे नहीं आएगा उसका ಏ ಅಂತೂ ಇಂತೂ ಹೋಗಿಸ್ಬಿಟ್ಟಲ್ಲ ಒಳಗೆ ಹಾ ಆದ್ರ ಬ್ಯಾಗ್ ಇದು ಆಗುತ್ತೆ ಅನ್ಸುತ್ತ ಬಿಗಿತೈತಿ ಅದು ವೇಟ್ ಚೆಕ್ ಮಾಡಿ ಮೊದಲ ಹೌದು ಹೌದು ವೇಟ್ ಚೆಕ್ ಮಾಡಿ एयरपोर्ट में देके जाना पड़ेगा ತನಂತರ ಬಂದೈತಿ ಇಲ್ಲಿ ಲಾಕ್ ಮಾಡ್ಬೇಕಿದು ಜಿಪ್ ಹಾಕಿ ಬ್ಯಾಗ್ ಅಲ್ಲಿ ತನ ಬರುತ್ತೆ ಅನ್ಸುತ್ತೆ ಯಾಕೆ ಸ್ವಲ್ಪ ನೋಡು ಜಿಪ್ ಹೋಗಿಸ್ ಮತ್ ನೀನು ಇಷ್ಟು ನಡೆಯಲ್ಲ ನಡಿತೈತಿ ಆದ್ರೆ ಅಲ್ಲಿ ಲಾಕ್ ಆಗ್ಬೇಕಲ್ಲ ಅವ್ರ ಬ್ಯಾಗ್ ಎಲ್ಲೆಲ್ಲಿ ಇಟ್ಟಿರ್ತಾರೋ ಏನೋ ಓಪನ್ ಮಾಡಿದ್ರ ಮತ್ತ ಅತ್ತಿ ಹೊಂಟ ನೋಡಲ್ಲಿ ಬಾ ನಿಂಗೂ ಕರ್ಕೊಂಡ್ ಹೋಗ್ತೀನಿ ಬಾ ಬ್ಯಾಗ್ ಹಾಕೊಂಡ್ ಕರ್ಕೊಂಡ್ ಹೋಗ್ಕೊಂಡು ಬ್ಯಾಗ್ ಅಲ್ಬೇಡ ಗೋವಾ ನೋಡ್ಬಾ ಹೋಗಿ ಈಗ ಅಲಕತ್ತ ಫ್ರೇಮ್ ಏನು ಗುದ್ದಾಡಿ ಹಾಕ್ಬೋದಿತ್ತು ಆಮೇಲೆ ಏರ್ಪೋರ್ಟ್ ಒಳಗೆ ಈಗ ಮೂಲಿ ಹೊರಗೆ ಬರಾಕತ್ತಾವ ಹಿಂಗೆ ಫ್ರೇಮಿಂದು ಏರ್ಪೋರ್ಟ್ ಒಳಗೆ ಯಾಕಡ್ರೆ ಟಚ್ ಆಗಿ ಒಂದು ಮೂಲಿ ಬಿಸ್ತಂದ್ರು 4 ಅದ್ರ ಹಾಕವು ಮತ್ತು ಇಷ್ಟಪಟ್ಟಾಳಕಿ ಆಮೇಲೆ ಏನರ ಆದ್ರೆ ನೋವಾಗುತ್ತೆ ಆಕಿನ ಮನಸ್ಸಿಗೆ ಅದಕ್ಕೆ ಆಮೇಲೆ ನಾಳೆ ನಾನೇ ಕೊರಿಯರ್ ಮಾಡ್ತೀನಿ ನಾಳೆ ಮಗನಿ ಕೊರಿಯರ್ ಮಾಡ ಹೋಗಿ ನಾಳೆ ಫಾಸ್ಟ್ ಹಾಕು ಫಾಸ್ಟ್ ಒಳಗೆ ಹಾಕ್ಬಿಡು ಹೋಗುತ್ತೆ ಬ್ಯಾಗ್ ರೆಡಿ ಆಗೈತಿ ಊಟ ಮಾಡಿ ಬಿಟ್ಟು ಬರ್ತೀನಿ ಈಕಿ ಫಸ್ಟಿಗೆ ಎಮ್ಮ ಬರುವಾಗ ಈಕಿ ಸೇಮ್ ಹಿಂಗೆ ಪೂಜೆ ಗೀಜೆ ಮಾಡಿ ಇದೇ ಟೈಮಿಗೆ ಹಿಂಗೆ ಕುಂತಿದ್ದು ಇವತ್ತು ಕಳ್ಸುವಾಗೂ ಇದೇ ಟೈಮಿಗೆ ಹಿಂಗೆ ಪೂಜೆ ಮಾಡಿ ಹಿಂಗೆ ಕುಂತಾಗ ಹಿಂಗೇನು ಆಗತ್ತಿದ್ದೆ ಹಿಂಗೇನು ಆಗತ್ತೆ ನಾನು ಇದೇ ಟಿ ಶರ್ಟ್ ಹಾಕೊಂಡು ಹೋಗಿದ್ದೆ ಅದೇ ಟಿ ಶರ್ಟ್ ಹಾಕೊಂಡು ಹೊಂಟೀನಿ
ಇದೆಲ್ಲ ನೋಡಿದ್ರೆ ಎಲ್ಲಿ ಫ್ಲೈಟ್ ಮಿಸ್ ಆಗುತ್ತೇನೋ ಅಂತ ಅನ್ಸಾಗುತ್ತೆ ಫ್ಲೈಟ್ ಮಿಸ್ ಆಗುತ್ತಾ ಮಗ? ಅವ ಏನಂತ ನೋಡು ಮಾವ ಅಂದಿದ್ದೆ ಖರೆ. ಅವ ಏನ್ರ ರಿಯಾಕ್ಟ್ ಮಾಡಿದ ಹ್ಞೂ ಅಂತ. ಫ್ಲೈಟ್ ಮಿಸ್ ಆಗತ್ತಾನ? ಫ್ಲೈಟ್ ಮಿಸ್ ಆಗತ್ತಾ? ಹಾಂ, ಫ್ಲೈಟ್ ಮಿಸ್ ಆಗತ್ತಾ? ಆಗುತ್ತಾ? ಇನ್ನ ಅಂತಾನೆ. ಬಾಯ್ ಮಾಡ್ಲಿ ಅತ್ತಿ, ಅತ್ತಿ ಬಾಯ್ ಮಾಡಪ್ಪ. ಬಾಯ್ ಅರು. ಮತ್ತೆ ಯಾವಾಗಾರ ಬರಂಗಾದ್ರ ಬಾ ಅಮ್ಮ. ಕೆಲಸ ಅದು ಬಿಟ್ಟಿಂದ ಸುಟ್ಟಿಯಾಗ ಕೊಟ್ರ ಅಂದ್ರೆ ಬಾ. ಆಕಿಗೂ ಬೇಜಾರಾಗತ್ತೆ. ನಮಗೂ ಯಾಕಿದ್ದಂಗೆ ಆಗಿಲ್ಲ, ಒಂದು ಈಗ ಮೊನ್ನೆ ನಿನ್ನೆ ಬಂದಂಗೆ ಆಗೈತಿ. ಸೈಲೆಂಟ್ ಇರ್ತಾಳಲ್ಲ, ಇದ್ದಂಗೆ ಅನ್ಸಲ್ಲ ಮನ್ಯಾಗ. ಬ್ಯಾಗ್ ತಗೋ. ಇವು ಈ ಕಾಲಾಗಿ ಬಿಟ್ಟೇನಿ ಇವನ್ನ. ಹಾಂ ಬಾಯ್. ಮತ್ತೆ ಸಿಗಮ್, ಜಲ್ದಿ ಸಿಗಮ್. ಮತ್ತೆ ಹುಷಾರಂಗ ಹೋಗ. ಬಾಯ್. ಪ್ರೇಮು ಹೋಗಿ ಬಿಟ್ಟು ಬರ್ತಾನ. ಎಷ್ಟು ಗಂಟೆಗೆ? 9:40 ಐತಂತ ಫ್ಲೈಟ್. ಹೋಗಿ ಇಲ್ಲಿಂದ ಟ್ರಾಫಿಕ್ ಒಳಗೆ ಹೋಗ್ಬೇಕಂದ್ರೆ ಒಂದು ತಾಸು ಬೇಕಾಗತ್ತೆ. ಇಲ್ಲಿಂದ ಪಾಸ್ ಆಗ್ಬೇಕಂದ್ರೆ ಅದಕ್ಕೆ ಒಂದು 7:30 ಆಗಿಲ್ಲ ಇನ್ನು. ಇಲ್ಲಿಂದ ಹೋಗಿ ಮತ್ತೆಲ್ಲ ಬ್ಯಾಗ್ ಚೆಕಪ್ ಅಂತ ಮಾಡ್ತಾರಂತೆ, ಎಲ್ಲ ಮಾಡ್ತಾರಂತೆ ಬ್ಯಾಗ್ ಚೆಕಪ್ಪು. ಅದೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಟೈಮ್ ಆಗುತ್ತೆ. ಜಲ್ದಿ ಹೊಂಟಾರ. ತಳಬಿಟ್ಟು ಬಾಯ್. ಅದು ಯಾವ ಸರಾಗತ್ತೈತಿ. ಬನ 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 ಅನ್ಸಾಯ್ತೈತಿ ಹೇಮ ಹೋಗಿದ್ದಕ್ಕೆ. ಓದಿರಿ ಮಗನ. ಅದ್ರಾಗ ಈ ಮಗನಿಗೆ ಹಿಡ್ಕೊಂಡು ಕುಂದ್ರಬೇಕು, ತೆರಿ ಬ್ಯಾನ್ ಆಗಾಕತ್ತೈತಿ ನನಗೆ. ಈ ಹುಡುಗಿಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ನೋಡ್ರಿ ನನಗೆ. ಕರ್ಕೊಂಡು ಹೋಗ್ಬಿಟ್ರಿ ನಿಮ್ಮ ಮನೆಗೆ. ಬಂದೀವಿ ಏರ್ಪೋರ್ಟ್. ಹೆಂಗೆ ಕಾಣತ್ತೆ ನೋಡ್ರಿ ಏರ್ಪೋರ್ಟ್. ಬಿಟ್ಟು ಹೋಗ್ಬೇಕೀಗ. ಆಕಿಗೂ ಸಾವಕಾಶ. ಹಾಂ ಹಾಂ, ತಣ್ಣಗೆ ಗಾಳಿ. ಎಕ್ಸಿಲೇಟರ್ ನೋಡ್ರಿ ಇಲ್ಲಿ ಹೆಂಗದ. ಪ್ಯಾಂಟೋಣಿಗೆ ಎತ್ತು ಇರ್ತಾವೆ, ಇದ್ರ ಮೇಲೆ ನಿಂತು ಬಿಟ್ರೆ ಆಯ್ತು. ಸೊ ನಂಗೆ ಕರ್ಕೊಂಡು ಹೋಗ್ತಾವ, ಬಟ್ ಸ್ಲೋ ಹೋಗ್ತಾವೆ. ಅದಕ್ಕೆ ನಾವು ನಡ್ಕೋತ ಹೊಂಟೀವಿ. ವಾಕಿಂಗ್ ಆಗ್ಬೇಕಂತಲ್ಲ, ವಾಕಿಂಗ್ ಭಾಳ ಆಗೈತಿ ಈಗ. ವಾಕಿಂಗ್ ಅಲ್ಲಿ ಮಾಡಿ ಬಂದೀವಿ, ಸ್ವಲ್ಪ ಜಲ್ದಿ ಹೋಗ್ಬೇಕಂತ. ರಿಯಲ್ ಆಗಿ ನೋಡೋಕೆ ಅಷ್ಟು ಮಸ್ತ್ ಕಾಣುತ್ತೆ ಕ್ಯಾಮ್ರಾ ಒಳಗೆ, ಚಲೋ ಕಾಣೋದು. ಅಷ್ಟು ಇದು ಅನ್ಸಲ್ಲ ಕ್ಯಾಮ್ರಾ ಒಳಗೆ. ರಿಯಲ್ ಆಗಿ ನೋಡಿದ್ರೆ ಅದ್ರ ಫೀಲ್ ಆಯ್ತು. ಹೊಂಟಾಳ ಹೇಮ ಎಂಟ್ರಿ. ನಿನ್ನೆ ಹೇಮ ಹೋಲ್ದು ವಾಪಸ್ ಬಿಟ್ಟು ಬಂದೆ, ವಿಡಿಯೋ ಮಾಡಲಿಲ್ಲ. ಲೇಟ್ ಆಯ್ತು. ನಾ ಅಲ್ಲಿಂದ ಬರ್ಬೇಕಂದ್ರೆ ಒಂದು 8 ಗಂಟೆಗೆ ಏರ್ಪೋರ್ಟಿಗೆ ಇದ್ದೀವಿ ನಾವು. ಇಲ್ಲಿಂದ 7:20 ಬಿಟ್ಟಿದ್ದೆ. 8 ಗಂಟೆ ಕರೆಕ್ಟಾಗಿ ಏರ್ಪೋರ್ಟಿಗೆ ಇದ್ವಿ. ಅಲ್ಲಿ ಒಂದು ಅರ್ಧ ತಾಸೂ ಆಗಲಿಲ್ಲ, 10 ನಿಮಿಷ ಬಿಟ್ಟೆ ವಾಪಸ್ ಬಂದೆ. ಲೇಟ್ ಆಯಿತು, ಮಕ್ಕೊಂಡೆ. ಈಗ ಎದ್ದೀವಿ. ಮತ್ತೇನು ಸಮಾಚಾರ? ಯಾರಿಗೆ ಕೇಳಕತ್ತಿ? ಇಬ್ಬರಿಗೂ. ಏನಿಲ್ಲ, ಸುಮ್ಮನೆ ಕೂತೀವಿ. ಹೇಮ ಇದ್ಲಂದ್ರೆ ಹೇಮನೂ ಚಾ ಕೊಡ್ತಿದ್ಲ ನಮ್ಮ ಜೋಡಿ. ಕುಂತಿರ್ತಿದ್ಲಿ ಇಲ್ಲಿ. ಒಂದಿನ 2 ದಿನ ಹಂಗೆ ಅನ್ಸುತ್ತೆ. ಬನ ಬನ ಅನ್ಸುತ್ತೆ. ನಿನ್ನೆ ಹೋಗಿ ಮುಟ್ಟಿಂದ ಮೆಸೇಜ್ ಮಾಡಿದ್ಲು, ಫೋನ್ ಮಾಡಿದ್ಲು, ಬಂದಿನ ಅಂತ. 11ಕ್ಕಿಂತ ಮುಂಚೆಕ ಹೋಗಿ ಮುಟ್ಟ್ಯಾಳ. ಆಗಲೇ ಫ್ರೇಮ್ ಹೋಗಿ ಗಾಡಿ ಮ್ಯಾಗ ಹಾಕಿಬಿಟ್ಟ. ಹಾಂ, ಹಾಗೆ ಮನೆಗೆ ಹೋಗೋಣ ಫಸ್ಟ್ ಫ್ರೇಮ್ ಹೋಗಿ ಗಾಡಿಗೆ ಹಾಕ್ಯಾಳ. ಗಾಡಿಗೆ ಹಾಕಿ ಫೋಟೋ ಹೊಡೆದು ಬಿಟ್ಟಾಳ. ಆಮೇಲೆ ಎಷ್ಟು ಜಲ್ದಿ ಬರಬಾರ್ದೈತಿ, ನಾನು ಸುಮ್ಮನೆ ಬಂದೆ ಅಂತ ಅನ್ನಕತ್ತಿದ್ಲು. ಈಗ 1-2 ದಿನ ಹಂಗಾಗುತ್ತೆ, ನಮಗೂ 1-2 ದಿನ ಹಂಗಾಗುತ್ತೆ. ಭಾಳ ಕ್ಲೋಸ್ ಇದ್ರೆ ಆ ಥರ ಆಗುತ್ತೆ. ದೀಪ ಅಂತೂ ಹತ್ತೇ ಬಿಡ್ತಾಳೆ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋದು. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ. ಲವ್ ಯು, ಟೇಕ್ ಕೇರ್.